ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಅಟ್ಲೀಸ್ಟ್ 12 people died and several were injured after a 40-year-old portion of the Gambhira Bridge near Padra in Vadodara, Gujarat collapsed, causing vehicles to fall into Mahisagar River. ಗುಜರಾತ್ನಲ್ಲಿ ಏನೋ ಒಂದು ಗಂಭೀರ ಸೇತುವೆ ಕುಸಿದು ಹೋಗಿ, ಅದಕ್ಕೆ ಸುಮಾರು 40 ವರ್ಷ ಆಗಿತ್ತು ಆ ಸೇತುವೆಯನ್ನ ನಿರ್ಮಾಣ ಮಾಡಿ. ಕುಸಿದು ಹೋಗಿದ್ರಿಂದ ಅಲ್ಲಿ ಮಹಿಸಾಗರ್ ನದಿಗೆ ವಾಹನಗಳು ಬಿದ್ದಿದ್ದಾವೆ. ಮತ್ತೆ ಸುಮಾರು 12 ಜನರು ಸಾವನ್ನಪ್ಪಿದ್ದಾರೆ, ತುಂಬಾ ಜನ ಗಾಯಗೊಂಡಿದ್ದಾರೆ. ಇನ್ನು ಗಂಭೀರ ಬ್ರಿಡ್ಜ್, ಇದ್ರ ಬಗ್ಗೆ ನೋಡೋದಾದ್ರೆ, ಕ್ರೂಷಿಯಲ್ ಟ್ರಾನ್ಸ್ಪೋರ್ಟ್ ಲಿಂಕ್ ಕನೆಕ್ಟಿಂಗ್ ಸೆಂಟ್ರಲ್ ಗುಜರಾತ್ ವಿತ್ ದಿ ಸೌರಾಷ್ಟ್ರ ರೀಜನ್. ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ ಇದು? ಗುಜರಾತ್ ಇದೆಯಲ್ಲ, ಗುಜರಾತ್ ಸೆಂಟರ್ ನಿಂದ ಸೌರಾಷ್ಟ್ರಕ್ಕೆ ಕನೆಕ್ಟ್ ಮಾಡುವಂತ ಬ್ರಿಡ್ಜ್, highlighting the role of infrastructure in regional connectivity and disaster risk in India. ಈ ಒಂದು ಬ್ರಿಡ್ಜ್ ಕುಸಿದು ಹೋಗಿರೋದು ನಮ್ಗೆ ಏನಂತ ತಿಳಿಸುತ್ತೆ ಅಂತಂದ್ರೆ, ಒಂದು ಮುಖ್ಯವಾಗಿ ಸೆಂಟರ್ ಇಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕಿತ್ತು. ರೀಜನಲ್ ಕನೆಕ್ಟಿವಿಟಿಗೆ ಬಹಳ ಮುಖ್ಯವಾಗಿತ್ತು ಬ್ರಿಡ್ಜ್, ಅದು ಈಗ ಕುಸಿದು ಹೋಗಿದೆ. ಮತ್ತೆ ಡಿಸಾಸ್ಟರ್ ರಿಸ್ಕ್ ಇನ್ ಇಂಡಿಯಾ ಅಂತಂದ್ರೆ, ವಿಪತ್ತು ಯಾವ ರೀತಿ ನಮ್ಮ ದೇಶದಲ್ಲಿ ಅವಾಗ ಎದುರಾಗ್ತಾ ಇರುತ್ತೆ. ನ್ಯಾಚುರಲ್ ಡಿಸಾಸ್ಟರ್ಗಳು ಬೇರೆ ಬೇರೆ ಮತ್ತೆ ಈ ರೀತಿಯ ಡಿಸಾಸ್ಟರ್ಗಳು ಬೇರೆ ಇರುತ್ತೆ. ಇಂತಹ ವಿಪತ್ತುಗಳು ಹೇಗೆ ಜನರ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ನಾವು ನೋಡ್ತಾ ಹೋಗ್ಬಹುದು. ಇನ್ನೊಂದು ನದಿ ಇಲ್ಲಿ ಬರೋದು ಮಹಿಸಾಗರ್ ನದಿ, ಮಹಿಸಾಗರ್ ರಿವರ್ ಅಥವಾ ಮಾಹಿ ಅಂತ ಕರಿತೇವೆ. ಫ್ಲೋವಿಂಗ್ ಥ್ರೂ ಮಧ್ಯಪ್ರದೇಶ್, ರಾಜಸ್ಥಾನ್ ಅಂಡ್ ಗುಜರಾತ್. ಇಲ್ಲೆಲ್ಲ ಹರಿಯುತ್ತೆ ಇದು ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಗುಜರಾತ್ ಮೂಲಕ ಹರಿಯುತ್ತೆ. ಒನ್ ಆಫ್ ದಿ ಇಂಡಿಯಾಸ್ ವೆಸ್ಟ್ ಫ್ಲೋವಿಂಗ್ ರಿವರ್ಸ್. ಭಾರತದ ನಕಾಶೆ ನೋಡಿದ್ರೆ ನೀವು ಈಸ್ಟ್ ಫ್ಲೋವಿಂಗ್ ರಿವರ್ ಒಂದ್ ಕಡೆ ಇರುತ್ತೆ, ಇನ್ನೊಂದ್ ಕಡೆ ವೆಸ್ಟ್ ಫ್ಲೋವಿಂಗ್ ರಿವರ್ಸ್. ಈಸ್ಟ್ ಫ್ಲೋವಿಂಗ್ ರಿವರ್ ಹೋಗಿ ಸೇರೋದು ಬಂಗಾಳ ಕೊಲ್ಲಿಗೆ, ವೆಸ್ಟ್ ಫ್ಲೋವಿಂಗ್ ರಿವರ್ ಹೋಗಿ ಸೇರೋದಲ್ಲಿ ಅರಬ್ಬಿ ಸಮುದ್ರಕ್ಕೆ. ಈ ಮಹಿ ಅಥವಾ ಮಹಿಸಾಗರ್ ರಿವರ್ ಇದೆಯಲ್ವಾ, ಇದು ವೆಸ್ಟ್ ಫ್ಲೋವಿಂಗ್ ರಿವರ್ ಅಂಡ್ ಹೌಸಸ್ ದಿ ಕದಾನ ಅಂಡ್ ಮಹಿ ಬಜಾಜ್ ಸಾಗರ್ ಡ್ಯಾಮ್ಸ್. ಈ ನದಿಯ ಮೇಲೆ ಕಡಾಣ ಮತ್ತೆ ಮಹಿ ಬಜಾಜ್ ಅನ್ನೋ ಅಣೆಕಟ್ಟೆಗಳಿದೆ. ಆಫನ್ ಲಿಂಕ್ಡ್ ಇನ್ ಕ್ವಶನ್ಸ್ ಆನ್ ರಿವರ್ ಬೇಸಿನ್ ಪ್ರಾಜೆಕ್ಟ್ ಅಂಡ್ ಇಂಟರ್ ಸ್ಟೇಟ್ ವಾಟರ್ ಶೇರಿಂಗ್. ಈ ನದಿ ಈಗ ಅಂತಾರಾಜ್ಯ ಜಲ ಹಂಚಿಕೆ, ಈಗ ನಮ್ಮಲ್ಲಿ ಕಾವೇರಿ ವಿವಾದ ಹೇಗೆ ಆಗ್ತಾ ಇರುತ್ತಲ್ವಾ, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳ ನಡುವೆ ಜಲ ಹಂಚಿಕೆಯ ಕುರಿತಾದ ಮಾತುಕತೆಗಳಲ್ಲಿ ಚರ್ಚೆ ಆದಾಗೆಲ್ಲ ಇದರ ಒಂದು ವಿಷಯ ಬರ್ತಾ ಇರುತ್ತೆ. ಇನ್ನು ಎರಡನೇ ವಿಷಯ, ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ನಾಟ್ ಯೆಟ್ ಟೇಕನ್ ಅ ಡಿಸಿಷನ್ ಆನ್ ಅಪ್ಡೇಟಿಂಗ್ ದಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್, NPR ಅಂತ ಕರಿತೇವೆ, ಡ್ಯೂರಿಂಗ್ ದಿ ಅಪ್ಕಮಿಂಗ್ ಸೆನ್ಸಸ್ 2027, as informed during a preparatory conference with census officials. ಈಗ 2027ರಲ್ಲಿ ಜನಗಣತಿ ಆಗೋದು, ತುಂಬಾ ದಿನದಿಂದ ನೋಡ್ತಾನೆ ಇದ್ದೇವೆ ಇದ್ರ ಬಗ್ಗೆ. ಈಗ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತಿದೆ, ಇದನ್ನ ನವೀಕರಿಸೋದಾ ಅಥವಾ ಅದು ಬೇಡವಾ ನವೀಕರಿಸೋದು ಅನ್ನೋದ್ರ ಬಗ್ಗೆ ಸರ್ಕಾರ ಇನ್ನು ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಏನಿದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತಂದ್ರೆ, ಇಟ್ಸ್ ಅ ಡೇಟಾಬೇಸ್ ಆಫ್ ಯೂಶುವಲ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ ಕ್ರಿಯೇಟೆಡ್ ಅಂಡರ್ ದಿ ಸಿಟಿಜನ್ಶಿಪ್ ರೂಲ್ಸ್ 2003. 2003ರ ಪೌರತ್ವದ ನಿಯಮಗಳ ಅಡಿಯಲ್ಲಿ ಈ ಒಂದು NPR ಅನ್ನ ರಚನೆ ಮಾಡಿದ್ದಾರೆ. ಅಂಡ್ ಇಸ್ ಲಿಂಕ್ಡ್ ಟು ಇಂಟರ್ನಲ್ ಸೆಕ್ಯೂರಿಟಿ ಅಂಡ್ ಡೆಮೋಗ್ರಾಫಿಕ್ ಪ್ರೊಫೈಲಿಂಗ್. ಮತ್ತೆ ಇದು ನಮ್ಮ ದೇಶದ ಆಂತರಿಕ ಭದ್ರತೆ ಮತ್ತು ಜನಸಂಖ್ಯಾ ವಿವರಗಳನ್ನ ಮಾಡ್ಲಿಕ್ಕೆ, ಆ ವಿವರಗಳನ್ನು ಸರಿಯಾಗಿ ಪಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಲಿಂಕ್ ಆಗಿದೆ ಇದು. ಆಫನ್ ಡಿಬೇಟೆಡ್ ಇನ್ ರಿಲೇಷನ್ ಟು ದಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂಡ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಮುಖ್ಯವಾಗಿ ಇದು ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತೆ ರಾಷ್ಟ್ರೀಯ ನಾಗರಿಕರ ನೋಂದಣಿ, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಈ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನೋದು ಬಹಳ ಪ್ರಮುಖವಾದಂತಹ ಒಂದು ಅಂಶ. ಇನ್ನು ಇದ್ರ ಬಗ್ಗೆ ನೋಡಿದ್ದೇವೆ, ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ. ಮೊದಲು ಸಹ ಇದ್ರ ಬಗ್ಗೆ ಮಾತನಾಡಿದ್ದೇವೆ. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ರೆಸ್ಪಾನ್ಸಿಬಲ್ ಫಾರ್ conducting the census and maintaining demographic databases like the NPR, and operates under the Census Act 1948. ಸೆನ್ಸಸ್ ಆಗ್ತಾ ಇರೋದ್ರಿಂದ ಪ್ರಿಲಿಮ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಅಂಶ ಮೊದಲಿಂದ ನೋಡ್ಕೋತ ಬಂದಿದ್ದೇವೆ. ಸೆನ್ಸಸ್ ಆಕ್ಟ್ ಯಾವಾಗ? 1940. ವಿಚ್ ಲೀಗಲಿ ಮ್ಯಾಂಡೇಟ್ಸ್ ಪಾಪ್ಯುಲೇಷನ್ ಎನ್ಯುಮರೇಷನ್ ಎವ್ರಿ 10 years. ಇದರ ಪ್ರಕಾರ ಪ್ರತಿ 10 ವರ್ಷಗಳಿಗೆ ಒಂದ್ಸಾರಿ ಜನಗಣತಿ ನಡೆಸಬೇಕು ಅಂತ ಆದೇಶವನ್ನು ಹೊರಡಿಸ್ತಾರೆ. ಇನ್ನು ಇಂಡಿಯಾ played a key role in the FATF's latest report on terrorist financing risk, which for the first time officially recognizes state-sponsored terrorism as a global threat.
ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಪಾಕಿಸ್ತಾನ್. FATF ಫುಲ್ ಫಾರ್ಮ್ ಏನಿದ್ರದ್ದು? ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಇದು ಮುಖ್ಯವಾಗಿ ಬೇರೆ ಬೇರೆ ದೇಶಗಳು ಭಯೋತ್ಪಾದಕತೆಗೆ ಸಂಬಂಧಪಟ್ಟ ಹಾಗೆ ಏನೇನ್ ಕ್ರಮಗಳನ್ನ ಕೈಗೊಳ್ತಾ ಇವೆ, ಅಥವಾ ಆ ದೇಶಗಳು ಭಯೋತ್ಪಾದಕತೆಗೆ ಏನಾದ್ರೂ ಬೇರೆ ಬೇರೆ ಸಹಾಯಗಳನ್ನ ಮಾಡ್ತಾ ಇದೆಯಾ, ಹಣಕಾಸನ್ನ ಒದಗಿಸ್ತಾ ಇದೆಯಾ ಅಂತ ನೋಡೋದ್ರ ಬಗ್ಗೆ ಚೆಕ್ ಮಾಡ್ತಾ ಇರುತ್ತೆ. ಅದು ಇತ್ತೀಚೆಗೆ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಮೊದಲನೇ ಸಾರಿ ಈ ವರದಿಯಲ್ಲಿ ಏನ್ ಮಾಡಿದ್ದಾರೆ, ಯಾವುದೇ ಒಂದು ದೇಶ ಪ್ರಾಯೋಜಿತ ಭಯೋತ್ಪಾದನೆ ಅಂತಂದ್ರೆ ಸ್ಪಾನ್ಸರ್ ಮಾಡೋದು. ಪಾಕಿಸ್ತಾನ ಸ್ಟೇಟ್ ಸ್ಪಾನ್ಸರ್ ಟೆರರಿಸಂ ಅನ್ನುವಂಥ ಟರ್ಮ್ ಬಹಳ ಇಂಪಾರ್ಟೆಂಟ್. ಇದು ಇಂಟರ್ನಲ್ ಸೆಕ್ಯೂರಿಟಿ ಇರಬಹುದು, ಡಿಫೆನ್ಸ್ ಇರಬಹುದು, ಈ ಒಂದು GS ಸಬ್ಜೆಕ್ಟ್ ನಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಯಾವುದೇ ಒಂದು ದೇಶ ಭಯೋತ್ಪಾದನೆಗೆ ಪ್ರಾಯೋಜಿತ ಅಂತಂದ್ರೆ ಅದಕ್ಕೆ ಸ್ಪಾನ್ಸರ್ ಮಾಡೋದು, ತಾನೇ ಸಹಾಯ ಮಾಡೋದು ಮುಂದೆ ಬಂದು, ಅದನ್ನ ಜಾಗತಿಕ ಬೆದರಿಕೆ ಅಂತ ಈ ಒಂದು ವರದಿಯಲ್ಲಿ ಇದು ಹೇಳ್ತಾ ಇದೆ. ಮತ್ತೆ ಪಾಕಿಸ್ತಾನವನ್ನ ಸಹ ಉಲ್ಲೇಖ ಮಾಡ್ತಾ ಇದೆ. ಇದು ಮುಖ್ಯವಾಗಿ ಭಾರತದ ಕೆಲವು ಪ್ರಯತ್ನ ಇತ್ತಲ್ವಾ. ಇತ್ತೀಚೆಗೆ ನಾವು ತುಂಬಾ ಜನ ಬೇರೆ ಬೇರೆ ನಮ್ಮ ದೇಶದಿಂದ ರೆಪ್ರೆಸೆಂಟೇಟಿವ್ಸ್ ಅನ್ನ ಕಳಿಸಿದ್ವಿ ಮಾತುಕತೆ ನಡೆಸಲಿಕ್ಕೆ ಬೇರೆ ದೇಶಗಳಿಗೆ. ಭಾರತ ಯಾಕೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಆಪರೇಷನ್ ಸಿಂಧೂರನ್ನ ಮಾಡ್ತು, ಭಯೋತ್ಪಾದಕತೆ ಅನ್ನೋದು ಹೇಗೆ ಪಾಕಿಸ್ತಾನದಿಂದ ಪ್ರಚೋದನೆಯನ್ನು ಪಡ್ಕೊಳ್ತಾ ಇದೆ ಅನ್ನೋದರ ಕುರಿತಾಗಿ ನಾವು ಶಶಿ ತರೂರ್ ಮುಂತಾದ ವ್ಯಕ್ತಿಗಳನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸಿದ್ವಿ. ಹೀಗಾಗಿ ಈಗ ನಮ್ಮ ನಿಲುವಿಗೆ ಒಂದು ಬಲ ಬಂದಂತಾಗಿದೆ ಅಂತ ಅನ್ಕೋಬಹುದು. FATF ಬಗ್ಗೆ ನೋಡೋದಾದ್ರೆ ಇಂಟರ್ ಗವರ್ಮೆಂಟಲ್ ಬಾಡಿ, ಇದು ಬಹಳ ಇಂಪಾರ್ಟೆಂಟ್. ಇದು ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಯಾವ ತರ ಸಂಸ್ಥೆ ಇದು ಅಂತಂದ್ರೆ ಇದೊಂದು ಅಂತರ್ ಸರ್ಕಾರಿ ಸಂಸ್ಥೆ, ಫಾರ್ಮ್ಡ್ ಇನ್ 1989 ಟು ಕಾಂಬ್ಯಾಟ್ ಮನಿ ಲಾಂಡ್ರಿಂಗ್, ಟೆರರ್ ಫೈನಾನ್ಸಿಂಗ್ ಅಂಡ್ ರಿಲೇಟೆಡ್ ಥ್ರೆಟ್ಸ್. ಮುಖ್ಯವಾಗಿ ಯಾವುದಕ್ಕೋಸ್ಕರ ಇದನ್ನ ರಚನೆ ಮಾಡಿರೋದು, ಈಗ ಟೆರರಿಸ್ಟ್ ಗ್ರೂಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡ್ತಾರೆ, ಮತ್ತೆ ಭಯೋತ್ಪಾದನೆಗೆ ಹಣಕಾಸನ್ನ ನೀಡೋದು, ಮತ್ತೆ ಅದಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಥ್ರೆಟ್ಗಳನ್ನ ಕಡಿಮೆ ಮಾಡ್ಲಿಕ್ಕೆ, ಎದುರಿಸಲಿಕ್ಕೆ ಯಾವಾಗ 1989 ಇದನ್ನ ರಚಿಸಿದ್ದಾರೆ. ಇದು ಇಂಟರ್ ಗವರ್ಮೆಂಟಲ್ ಬಾಡಿ, ನೆನ್ಪಿಟ್ಕೊಳ್ಳಿ. And it publishes grey list and black list that impact a country's access to global financial system. ಇದು ಮುಖ್ಯವಾಗಿ ಗ್ರೇ ಪಟ್ಟಿ ಅಂತಂದ್ರೆ 2 ತರ ಬಣ್ಣ ಇದೆ, ಗ್ರೇ ಮತ್ತು ಬ್ಲ್ಯಾಕ್. ಆ 2 ಲಿಸ್ಟ್ಗಳನ್ನ ಬಿಡುಗಡೆ ಮಾಡಿಕೊಂಡು ಅದರಲ್ಲಿ ಬೇರೆ ಬೇರೆ ದೇಶಗಳನ್ನ ಹೆಸರಿಸುತ್ತೆ. ಆ ಹೆಸರಿಸಿದ ದೇಶಗಳು ಮುಖ್ಯವಾಗಿ ಜಾಗತಿಕ ಹಣಕಾಸು ವ್ಯವಸ್ಥೆಯಿಂದ ಯಾವ್ಯಾವ ಸೌಲಭ್ಯಗಳನ್ನ ಪಡಿಬಹುದು ಅಥವಾ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿಸುತ್ತೆ. ಇನ್ನು ಬೇರೆ ಯಾವ್ದಾದ್ರು ದೇಶದ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಈ ಒಂದು ದೇಶ ಬ್ಲ್ಯಾಕ್ ಲಿಸ್ಟ್ಗೆ ಹೋಗ್ಬಿಟ್ರೆ ಅದರ ಮನ್ನಣೆ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮೊದಲನೇ ಸಾರಿ ನಾವು ಡಿಸ್ಕಸ್ ಮಾಡಿದ್ವಿ ಬ್ಲ್ಯಾಕ್ ಲಿಸ್ಟ್ ಅಂತಂದ್ರೆ ಏನು, ಗ್ರೇ ಲಿಸ್ಟ್ ಅಂತಂದ್ರೆ ಏನು ಅನ್ನೋದೆಲ್ಲ. ಒಂದ್ಸಾರಿ ಇವತ್ತೇ ಹೋಗಿ ಬೇಕಾದ್ರೆ ಚೆಕ್ ಮಾಡಿ. ನ್ಯಾಷನಲ್ ರಿಸ್ಕ್ ಅಸೆಸ್ಮೆಂಟ್, NRA ಅಂತ ನಾವು ಕರಿತೇವೆ, ರಾಷ್ಟ್ರೀಯ ಅಪಾಯ ಮೌಲ್ಯಮಾಪನ ಅಂತ. ನ್ಯಾಷನಲ್ ರಿಸ್ಕ್ ಅಸೆಸ್ಮೆಂಟ್ ಇಸ್ ಅ ಕಂಟ್ರಿ ಸ್ಪೆಸಿಫಿಕ್ ರಿಪೋರ್ಟ್ that identifies money laundering and terror financing risk, guiding banks and financial institutions to follow stricter KYC and due diligence norms. ಅಂತಂದ್ರೆ ಏನ್ ಮಾಡ್ತಾ ಇದೆ ಅಂತಂದ್ರೆ, ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಪಾಯ ಯಾವ ರೀತಿ ಇರಬಹುದು ಅನ್ನೋದರ ಮೌಲ್ಯಮಾಪನ. ಇಲ್ಲಿ ಮುಖ್ಯವಾಗಿ ನೋಡೋದು FATF ಅಲ್ವಾ ಇದು. ಹಾಗಾಗಿ ಭಯೋತ್ಪಾದನೆಗೆ ಹಣಕಾಸು ಒದಗಿಸ್ತಾ ಇದ್ದಾರಾ ಮತ್ತು ಅದರಿಂದ ಏನಾದ್ರೂ ಅಪಾಯ ಆಗ್ತಾ ಇದೆಯಾ, ಪ್ರತಿ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾರೆ. ಮತ್ತೆ ಈ ಒಂದು ವರದಿಯಲ್ಲಿ ಏನ್ ಹೇಳಿರ್ತಾರೆ, ಈ ಬ್ಯಾಂಕ್ ಮತ್ತೆ ಬೇರೆ ಬೇರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಲ್ವಾ, ಹಣಕಾಸು ಸಂಸ್ಥೆಗಳು, ಅವು ಕಟ್ಟುನಿಟ್ಟಾಗಿ KYC, ನೋ ಯುವರ್ ಕಸ್ಟಮರ್ ಅಂತ ಕರಿತೇವೆ, KYC ನಾರ್ಮ್ಗಳು ಮತ್ತೆ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಅಂತ ಮಾರ್ಗದರ್ಶನ ನೀಡುತ್ತೆ. ಮತ್ತೆ ಯಾವಾಗ ಇಂತಹ ನಾರ್ಮ್ಗಳನ್ನ ಅಥವಾ ನಿಯಮಗಳನ್ನ ಪಾಲಿಸಿದಾಗ ಆ ದೇಶ, ಈಗ ಭಾರತನೇ ಉದಾಹರಣೆಗೆ, ಆರ್ಥಿಕ ಭದ್ರತೆ ಕಾಪಾಡೋದ್ರಲ್ಲಿ ಒಳ್ಳೆ ಬದ್ಧತೆಯನ್ನ ಹೊಂದಿದ್ದೇವೆ ನಾವು ಅಂತ ಈ ಮೂಲಕ ನಾವು ಪ್ರೂವ್ ಮಾಡಬಹುದು. ಇನ್ನು ಸೈಂಟಿಸ್ಟ್ ಅಕ್ರಾಸ್ 6 countries ಕಂಡಕ್ಟೆಡ್ ದಿ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ಲಾಕ್ ಕಂಪ್ಯಾರಿಸನ್ ಯೂಸಿಂಗ್ ಆಪ್ಟಿಕಲ್ ಅಟಾಮಿಕ್ ಕ್ಲಾಕ್ಸ್, ಕೀ ಸ್ಟೆಪ್ ಟುವರ್ಡ್ redefining the SI unit of time, the second, by around 2030 using ultra precise optical standards. SI unit, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಫುಲ್ ಫಾರ್ಮ್. ಅಂತಂದ್ರೆ SI ಯೂನಿಟ್ ಅಂತಂದ್ರೆ ಮುಖ್ಯವಾಗಿ ನಾವು ಮೆಜರ್ ಮಾಡ್ತೀವಲ್ವಾ, ಅದರ ಒಂದು, ಈಗ ನೋಡಿ ಸೆಕೆಂಡ್ ಮೂಲಕ ನಾವು ಕಾಲವನ್ನ ಅಳಿತೇವೆ, ಕಾಲಮಾನವನ್ನ. ಹಾಗಾಗಿ ಈಗ ಏನ್ ಮಾಡಿದ್ದಾರೆ, 6 ದೇಶಗಳ ವಿಜ್ಞಾನಿಗಳು ಸೇರ್ಕೊಂಡು ಒಂದು ಆಪ್ಟಿಕಲ್ ಅಟಾಮಿಕ್ ಗಡಿಯಾರ ಇದನ್ನ ಬಳಸ್ಕೊಂಡು ಬೇರೆ ಬೇರೆ ಗಡಿಯಾರ ಜೊತೆ ಹೋಲಿಕೆ ಮಾಡಿದ್ದಾರೆ.
ಅಂತಂದ್ರೆ ಈಗ ಇಲ್ಲಿ ಮಾಡೋದು ಸೆಕೆಂಡ್ ಕುರಿತಾಗಿ ಕೆಲವು ಪ್ರಯೋಗಗಳನ್ನ ನಡೆಸಿದ್ದಾರೆ. ಟೈಮ್ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಟೈಮ್ ಇರುತ್ತಲ್ವಾ? ಟೈಮ್ ಅನ್ನ ಆದಷ್ಟು ನಿಖರವಾಗಿ ಅಳಿಬೇಕು ಅನ್ನೋದು ವಿಜ್ಞಾನಿಗಳ ಪ್ರಯತ್ನ. ನಾವೆಲ್ಲ ವಾಚ್ ಇಟ್ಕೊಂಡಿರ್ತೇವೆ, ಮೊಬೈಲಲ್ಲಿ ಟೈಮ್ ಇರುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡ್ತೇವೆ. ಆದ್ರೆ ಅದು ನಿಖರವಾದ ಸಮಯ ಅಲ್ಲ. ಯಾವಾಗ ಬೇಕಾದ್ರೂ ಮುಗಿದು ಅಥವಾ ಏನಾದ್ರೂ ಅದರಲ್ಲಿ ತೊಂದರೆಗಳಾಗಬಹುದು. ಇದಕ್ಕೆ ಸೈಂಟಿಸ್ಟ್‌ಗಳು ಏನ್ ಮಾಡ್ತಾರೆ, ಕೆಳಗಡೆ ಕೊಟ್ಟಿದ್ದೇನೆ ನೋಡಿ, ಸೀಸ್ಮಿಕ್ ಅಟಾಮಿಕ್ ಕ್ಲಾಕ್, ಅಟಾಮಿಕ್ ಗಡಿಯಾರಗಳನ್ನ ಯೂಸ್ ಮಾಡ್ತಾರೆ. ಈಗ ಹೊಸದಾಗಿ ಆಪ್ಟಿಕಲ್ ಅಟಾಮಿಕ್ ಕ್ಲಾಕ್‌ಗಳು ಸಹ ಬರ್ತಾ ಇವೆ. ಅಂತಂದ್ರೆ ಕಾಲ ಅಳಿಬೇಕಾದ್ರೆ, ಸಮಯವನ್ನ ಅಳಿಬೇಕಾದ್ರೆ ಒಂದೇ ಒಂದು ಚೂರು ಸ್ವಲ್ಪನೂ ಸಹ ಮಿಸ್ಟೇಕ್ ಆಗ್ಬಾರ್ದು. ಅಂದ್ರೆ ಏನ್ ಮಾಡ್ತಾರೆ, ಕರೆಂಟ್ ಎಸ್ಐ ಡೆಫಿನಿಷನ್ ಇದೆಯಲ್ವಾ 1 ಸೆಕೆಂಡ್ ಅಂತ, ಇಸ್ ಬೇಸ್ಡ್ ಆನ್ ದಿ ರೇಡಿಯೇಷನ್ ಫ್ರೀಕ್ವೆನ್ಸಿ ಆಫ್ ದಿ ಸೀಸಿಯಂ-133 ಆಟಮ್. ಇದು ಒಂದು ಅಣು, ಸೀಸಿಯಂ ಅಣು ಇದೆಯಲ್ವಾ, ಆ ಪರಮಾಣು ಆಟಮ್, ಆ ಪರಮಾಣುವಿನ ವಿಕಿರಣ ಆವರ್ತನ, ಆ ವಿಕಿರಣ ಹೊರಸೂಸಬೇಕಾದ್ರೆ ಎಷ್ಟು ಅದು ಹೊರಸೂಸುತ್ತೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಅವರು ಕಾಲವನ್ನ ನಿರ್ಧರಿಸ್ತಾರೆ. ಸ್ವಲ್ಪ ಡೀಟೇಲ್ ಆಗಿ ಹೇಳಲಿಕ್ಕೆ ಈಗ ಸಮಯ ಇಲ್ಲ. ಅಂತಂದ್ರೆ ಒಂದು ಆಟಮ್ ಇದೆ ಅಂತ ಇಟ್ಕೊಂಡ್ರೆ ಅದು ವಿಕಿರಣ ಹೊರಸೂಸುತ್ತೆ ಅಂತ ಇಟ್ಕೊಳ್ಳಿ. 1 ಸೆಕೆಂಡ್ ಅಂತಂದ್ರೆ ಇಷ್ಟು, ಅಂತಂದ್ರೆ ಅದು ಇಷ್ಟು ವಿಕಿರಣವನ್ನ ಹೊರಸೂಸಿದ್ರೆ 1 ಸೆಕೆಂಡು ಅಂತ ಒಂದು ಡಿಫೈನ್ ಮಾಡಿರ್ತಾರೆ. ಅಂಡ್ ಇಸ್ ಯೂಸ್ಡ್ ಇನ್ ನ್ಯಾಷನಲ್ ಟೈಮ್ ಸ್ಟ್ಯಾಂಡರ್ಡ್ಸ್ ಇನ್ಕ್ಲೂಡಿಂಗ್ ಇಂಡಿಯಾಸ್ ವಿಚ್ ಆರ್ ಮೇಂಟೈನ್ಡ್ ಬೈ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿ. ನಮ್ಮ ದೇಶದಲ್ಲೂ ಸಹ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ ಅಂತಿದೆ. ಇಲ್ಲೂ ನಾವು ಯೂಸ್ ಮಾಡೋದು ಯಾವುದು, ಸೀಸಿಯಂ ಅಟಾಮಿಕ್ ಕ್ಲಾಕ್ ಅನ್ನ. ಅಂದ್ರೆ ಇಷ್ಟು ನಿಖರವಾಗಿರುತ್ತೆ, ಅದು ನಿರ್ದಿಷ್ಟವಾಗಿರುತ್ತೆ, ಅದರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಅದನ್ನ ಯೂಸ್ ಮಾಡ್ತಾರೆ. ಇನ್ನು ಆಪ್ಟಿಕಲ್ ಅಟಾಮಿಕ್ ಕ್ಲಾಕ್ ಅಂತಂದ್ರೆ ಮೆಜರ್ ಟೈಮ್ ಯೂಸಿಂಗ್ ಲೈಟ್ ಫ್ರೀಕ್ವೆನ್ಸಿ ಟ್ರಾನ್ಸಿಷನ್ ಇನ್ ಆಟಮ್ ಲೈಕ್ ಸ್ಟ್ರಾನ್ಶಿಯಂ ಆರ್ ಈಟ್ರಿಯಂ. ಈಟ್ರಿಬಿಯಂ ಅಂತ ಅನ್ಸುತ್ತೆ, ಅಥವಾ ಇಟರ್ಬಿಯಂ ಅಂತ ಕರೀತಾರೆ. ಇದೇನ್ ಮಾಡುತ್ತೆ, ಈ ಪರಮಾಣುಗಳಲ್ಲಿ ಈ ಬೆಳಕಿನ ಆವರ್ತನ, ಲೈಟ್ ಫ್ರೀಕ್ವೆನ್ಸಿ, ಇದು ಇನ್ನಷ್ಟು ನಿಖರವಾಗಿರುತ್ತೆ. ಅದನ್ನ ಉಪಯೋಗಿಸ್ಕೊಂಡು ಟೈಮ್ ಅನ್ನ ಮೆಜರ್ ಮಾಡೋದು. ಆಫರಿಂಗ್ 10,000 ಟೈಮ್ಸ್ ಹೈಯರ್ ಪ್ರಿಸಿಷನ್ ದೆನ್ ಸೀಸಿಯಂ ಕ್ಲಾಕ್ಸ್. ಸೀಸಿಯಂ ಕ್ಲಾಕ್ಗಳಿಗಿಂತ, ಆ ಗಡಿಯಾರಕ್ಕಿಂತ 10,000 ಪಟ್ಟು ಹೆಚ್ಚು ನಿಖರವಾಗಿರುತ್ತೆ. ಅಂಡ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ದಿ ಗ್ಲೋಬಲ್ ಟೈಮ್ ಸ್ಟ್ಯಾಂಡರ್ಡ್ ಡ್ಯೂ ಟು ದರ್ ಅಕ್ಯುರಸಿ ಅಪ್ ಟು 18 ಡೆಸಿಮಲ್ ಪ್ಲೇಸಸ್. ಈ ಡೆಸಿಮಲ್ ಅಂತಂದ್ರೆ ಏನು, ಈಗ ಒಂದು 10 ಅಂತ ಬರೆದ್ರೆ ನೆಕ್ಸ್ಟ್ 000 ಅಂತೆಲ್ಲ ಹಾಕ್ತಿವಲ್ವಾ, ದಶಮಾನ ಪದ್ಧತಿ ಅಂತ ಕರೀತಾರೆ ಅನ್ಸುತ್ತಲ್ವಾ. ದಶಮಾನ ಪದ್ಧತಿ, ಡೆಸಿಮಲ್ ಪ್ಲೇಸಸ್. ದಶಮಾನ ಪದ್ಧತಿ ಅಂತ ಹೇಳ್ತಾರೆ ಅಥವಾ ಬೇರೆ ಹೇಳ್ತಾರೆ, ನಂಗೆ ಎಕ್ಸಾಕ್ಟ್ ಆಗಿ ನೆನಪಾಗ್ತಾ ಇಲ್ಲ. ಡೆಸಿಮಲ್ ಪ್ಲೇಸಸ್ ಅಂತಂದ್ರೆ 10ರ ನಂತರ ಪಾಯಿಂಟ್ ಹಾಕಿದ್ಮೇಲೆ, ಅಂತಂದ್ರೆ ಈಗ ಕೆಲವೊಬ್ರು ಹೇಳ್ತಾರೆ 99.9% ಅಂತ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಹೇಳ್ತಾರಲ್ವಾ, ಒಂದು ಅಷ್ಟು ಪರ್ಸೆಂಟ್ ಸುರಕ್ಷಿತವಾಗಿರುತ್ತೆ ಅಂತ. ಡೆಸಿಮಲ್ ಪ್ಲೇಸ್ ಅಂತಂದ್ರೆ ಈ ಪಾಯಿಂಟ್ ಆದ್ಮೇಲೆ ಇದು 999 ಅಂತ ಎಷ್ಟು ಪ್ಲೇಸ್ ಇರುತ್ತಲ್ವಾ, ಅದು ಡೆಸಿಮಲ್ ಪ್ಲೇಸ್ಗಳು. ಇದು 18 ಡೆಸಿಮಲ್ ಪ್ಲೇಸ್ ತನಕನೂ, ಇಂತ 18 ಪ್ಲೇಸ್ ತನಕನೂ ನಿಖರವಾಗಿರುತ್ತೆ ಅಂತ ಈ ಮೂಲಕ ನಾವು ತಿಳ್ಕೋಬಹುದು. ಇನ್ನು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೊಳ್ಳೋದು ಏನು, ಸೀಸಿಯಂ ಅಟಾಮಿಕ್ ಕ್ಲಾಕು, ಅದನ್ನ ಬಳಸ್ತಾರೆ. ಮುಂದಿನ ದಿನಗಳಲ್ಲಿ ಆಪ್ಟಿಕಲ್ ಅಟಾಮಿಕ್ ಕ್ಲಾಕ್ ಸಹ ಎಲ್ಲರೂ ಬಳಸಲಿಕ್ಕೆ ಮುಂದಾಗಬಹುದು. ಆ ನಿಟ್ಟಿನಲ್ಲಿ ಹೊಸ ಅನ್ವೇಷಣೆಗಳು ನಡೀತಾ ಇದೆ. ಮುಂದಿನದು, ಸೈಂಟಿಸ್ಟ್ ಡಿಸ್ಕವರ್ಡ್ ದಟ್ ಸರ್ಟೇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕಾಲ್ಡ್ PAHs, polycyclic automatic hydrocarbons, can survive harsh space conditions by releasing excess energy through a mechanism called recurrent fluorescence, helping them possibly seed life on planets. ಅಂತಂದ್ರೆ ಕೆಲವೊಂದು ಸಾವಯವ ಅಣುಗಳು ಅಂತ ಇರುತ್ತೆ. ಇಲ್ಲಿ ಯಾವ್ದಿದೆ, ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ. ಇಲ್ಲಿ ಇನ್ನೊಂದು ಟರ್ಮ್ ಇದೆ ನೋಡಿ, ರೆಕರೆಂಟ್ ಫ್ಲೋರೆಸೆನ್ಸ್. ಕನ್ನಡದಲ್ಲಿ ಇದಕ್ಕೆ ಎಕ್ಸಾಕ್ಟ್ ಆಗಿ ಒಂದೊಂದ್ ಕಡೆ ಒಂದೊಂದ್ ತರ ಶಬ್ದ ಇರುತ್ತೆ. ಪುನರಾವರ್ತಿತ ಪ್ರತಿದೀಪಕ. ಇದೆಲ್ಲ ನೋಡಿದಾಗ ಇದು ಕನ್ನಡನೇ ಅಂತ ಅನ್ಸ್ಬಹುದು, ಅಂತಂದ್ರೆ ಇಲ್ಲಿ ಕೇಳಿಲ್ದೇ ಇರಬಹುದು ಇಂಥ ಶಬ್ದಗಳನ್ನ. ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳೋದು ಬೆಸ್ಟ್. ಸೈನ್ಸ್ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ ಟರ್ಮ್ಗಳನ್ನ ಜಾಸ್ತಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೆಲವೊಂದು ಸಾವಯವ ಅಣುಗಳು ಏನ್ ಮಾಡುತ್ತೆ, ಈ ಒಂದು ರೆಕರೆಂಟ್ ಫ್ಲೋರಸೆನ್ಸ್ ಅನ್ನುವಂತ ಒಂದು ಕಾರ್ಯವಿಧಾನದ ಮೂಲಕ ಹೆಚ್ಚು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ, ಆ ಮೂಲಕ ಬದುಕುತ್ತೆ. ಮತ್ತೆ ಇದು ಬೇರೆ ಬೇರೆ ಗ್ರಹಗಳಲ್ಲಿ ಈ ಸೀಡ್, ಈ ಜೀವಿಗಳು ಉಗಮ ಆಗ್ಲಿಕ್ಕೆ ಸಹಾಯ ಆಗಬಹುದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಪಾಲಿಸೈಕ್ಲಿಕ್ ಆಟೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಸಾರಿ ಆಟೋಮ್ಯಾಟಿಕ್ ಅಂತ ಹೇಳ್ತಾ ಇದ್ದೇನೆ ಅನ್ಸುತ್ತೆ, ಅರೋಮ್ಯಾಟಿಕ್, ಅದು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್. PAHs are stable ring-shaped molecules made of carbon and hydrogen. ಮುಖ್ಯವಾಗಿ ಯಾವುದರಿಂದ ಆಗಿರುತ್ತೆ, ಇಂಗಾಲ ಮತ್ತೆ ಹೈಡ್ರೋಜನ್. ಬಿಲೀವ್ ಟು ಮೇಕ್ ಅಪ್ ಅರೌಂಡ್ 20% ಆಫ್ ಆಲ್ ಕಾಸ್ಮಿಕ್ ಕಾರ್ಬನ್. ಈಗ ಕಾಸ್ಮಿಕ್ ಅಂತಂದ್ರೆ ಒಟ್ಟಾರೆ ಇಡೀ ಬ್ರಹ್ಮಾಂಡದಲ್ಲಿ ಇರುತ್ತಲ್ವಾ, ಆ ಕಾಸ್ಮಿಕ್ ಕಾರ್ಬನ್ ಅಲ್ಲಿ
ಇದರ ಪ್ರಮಾಣ ಸುಮಾರು 20% ಇದೆ and are thought to have played key role in prebiotic chemistry derived delivered to earth via meteorites. ಅಂದ್ರೆ ಬೇರೆ ಬೇರೆ ಉಲ್ಕೆಗಳ ಮೂಲಕ ಇದು ಭೂಮಿಗೆ ಬಂದಿರಬಹುದು. ಪ್ರೀಬಯೋಟಿಕ್ ಕೆಮಿಸ್ಟ್ರಿ ರಸಾಯನಶಾಸ್ತ್ರ ಅಂತಂದ್ರೆ ಏನು ಅಂತಂದ್ರೆ, ನಾವು ಉಗಮ ಆಗ್ತೀವಲ್ವಾ, ಉಗಮ ಆಗೋಕ್ಕಿಂತ ಮೊದಲು ಬೇರೆ ಬೇರೆ ರೀತಿ ಪರಿಸ್ಥಿತಿಗಳು ಇದ್ವು. ಅಲ್ಲಿರುವಂತಹ ಅಣುಗಳು ಮತ್ತೆ ಆವಾಗಿದ್ದಂತಹ ಬೇರೆ ಬೇರೆ ಯಾವುದೇ ಒಂದು ಆಸಿಡ್ ಬೇಸಿಸ್ ಅಂತ ನೀವು ಕೆಮಿಸ್ಟ್ರಿ ಓದಿರಬಹುದು. ಅವು ಹೇಗೆ ಜಾಯಿನ್ ಆದ್ವು ಅಥವಾ ಹೇಗೆ ವರ್ಕ್ ಆಯ್ತು ಆವಾಗ, ಆಗಿನ ಕಾಲದ ರಸಾಯನಶಾಸ್ತ್ರ ಜೀವ ಉಗಮ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋದೆಲ್ಲ ಇಲ್ಲಿ ಸ್ಟಡಿ ಮಾಡ್ತಾರೆ. ಹಾಗಾಗಿ ಅದನ್ನ ತಿಳ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡಬಹುದು. ಯಾವ್ದು ಹೆಸರೇನಿದದ್ದು? ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಇದು ರೆಕರೆಂಟ್ ಫ್ಲೋರಸೆನ್ಸ್. ಇದೇನು? ಕೂಲಿಂಗ್ ಮೆಕ್ಯಾನಿಸಮ್ ಅಂತಂದ್ರೆ ತಂಪಾಗಿಸುವ ಒಂದು ಕಾರ್ಯವಿಧಾನ. where molecules release extra energy as light by repeatedly switching between excited and ground electron state. ಇದು ಸ್ವಲ್ಪ ಡೀಪ್ ಆಗಿದೆ. ನೀವು ನೆನ್ಪಿಟ್ಕೊಳ್ಳೋದು ಅಂತಂದ್ರೆ ಜಸ್ಟ್ ಈ ಟರ್ಮ್ ನೆನ್ಪಿಟ್ಕೊಳ್ಳಿ, ರೆಕರೆಂಟ್ ಫ್ಲೋರಸೆನ್ಸ್ ಅಂತ. ಅದು ಎಲ್ಲಿ ಮುಖ್ಯವಾಗಿ ಯೂಸ್ ಆಗುತ್ತೆ, ಎಲ್ಲಿ ಬಂದಿದೆ ಆ ಟರ್ಮ್ ಅಂತಂದ್ರೆ, ಈಗ ಪ್ರೀಬಯೋಟಿಕ್ ಕೆಮಿಸ್ಟ್ರಿ ಅಲ್ಲಿ ಬರುತ್ತೆ. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅದು ಬರಬಹುದು. ತುಂಬಾ ಡೀಟೇಲ್ ಆಗಿ ಹೋಗ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಏನ್ ಹೇಳ್ತಾ ಇದಾರೆ ಅಂತ ಒಂದ್ಸಾರಿ ನೋಡ್ಕೊಳ್ಳಿ. ಎಲೆಕ್ಟ್ರಾನ್ಗಳು ಗ್ರೌಂಡ್ ಸ್ಟೇಟ್ ಅಲ್ಲಿ ಮತ್ತೆ ಎಕ್ಸೈಟೆಡ್ ಸ್ಟೇಟ್, 2 ಸ್ಟೇಟ್ಗಳಿರುತ್ತೆ. ಒಂದರಿಂದ ಇನ್ನೊಂದಕ್ಕೆ ಜಿಗಿಬಹುದು, ಜಿಗುವ ಸಂದರ್ಭನೂ ಇರುತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮಾಲಿಕ್ಯೂಲ್ ರಿಲೀಸ್ ಎಕ್ಸ್ಟ್ರಾ ಎನರ್ಜಿ ಆಸ್ ಲೈಟ್. ಮಾಲಿಕ್ಯೂಲ್ಗಳು, ಅಣುಗಳು ಈ ಎಲೆಕ್ಟ್ರಾನ್ಗಳ ಸ್ಟೇಟ್ ಚೇಂಜ್ ಆಗ ಒಂದು ಕೆಳಗಿನ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಮೇಲ್ಗಡೆ ಸ್ಟೇಟಿಗೆ ಹೋಯ್ತು ಅಥವಾ ಬೇರೆ ಎಕ್ಸೈಟೆಡ್ ಸ್ಟೇಟಿಗೆ ಹೋಯ್ತು. ಸ್ವಿಚ್ ಆಗ್ಬೇಕಾದ್ರೆ ಎಕ್ಸ್ಟ್ರಾ ಎನರ್ಜಿ ಇರೋದನ್ನ ಲೈಟ್ ಮೂಲಕ ಬಿಡುಗಡೆ ಮಾಡುತ್ತವೆ. ಪ್ರಿವೆಂಟಿಂಗ್ ದರ್ ಬ್ರೇಕ್ ಡೌನ್ ಇನ್ ಹೈ ರೇಡಿಯೇಷನ್ ಎನ್ವೈರನ್ಮೆಂಟ್ಸ್ ಲೈಕ್ ಇಂಟರ್ಸ್ಟೆಲ್ಲರ್ ಸ್ಪೇಸ್. ಈ ಒಂದು ಬೆಳಕನ್ನ ಬಿಡುಗಡೆ ಮಾಡೋದ್ರಿಂದ ಮುಖ್ಯವಾಗಿ ಇಂಟರ್ಸ್ಟೆಲ್ಲರ್ ಅಂದ್ರೆ ಅಂತರ್ತಾರಾ ಬಾಹ್ಯಾಕಾಶ ಅಂತ ಕರಿತೇವೆ, ಅಲ್ಲಿ ಆ ವಿಭಜನೆ ಆಗೋದು ತಪ್ಪುತ್ತೆ. ಸ್ವಲ್ಪ ನಿಮಗೆ ಜಾಸ್ತಿ ಕಾಂಪ್ಲೆಕ್ಸ್ ಅಂತ ಅನ್ಸ್ಬಹುದು, ಆದ್ರೆ ಜಸ್ಟ್ ಏನಾಗ್ತಾ ಇದೆ, ಮಾಲಿಕ್ಯೂಲ್ಗಳು ಎಕ್ಸೈಟ್ ಮತ್ತೆ ಗ್ರೌಂಡ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಾನ್ ಪಾಸ್ ಆಗ್ಬೇಕಾದ್ರೆ ಎಕ್ಸ್ಟ್ರಾ ಇರೋ ಎನರ್ಜಿಯನ್ನ ಲೈಟ್ ಮೂಲಕ ಬಿಡುಗಡೆ ಮಾಡುತ್ತೆ. ಅಷ್ಟಾದ್ರೂ ನೆನಪಿರ್ಲಿ ಸದ್ಯಕ್ಕೆ. ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಅಥವಾ ವಿಷನ್ ಮ್ಯಾಗಝಿನ್ ಅನಾಲಿಸಿಸ್ ಅಲ್ಲಿ ಇನ್ನೊಂದ್ಸಾರಿ ಡೀಟೇಲ್ ಆಗಿ ನೋಡೋಣ. ವಿತ್ ರೆಫರೆನ್ಸ್ ಟು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಟ್ಸ್ ಮೇಂಟೈನ್ಡ್ ಅಂಡರ್ ದಿ ಲೀಗಲ್ ಮ್ಯಾಂಡೇಟ್ ಆಫ್ ದಿ ಸೆನ್ಸಸ್ ಆಕ್ಟ್ 1948. ನೋಡಿ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ಇಟ್ ಇನ್ಕ್ಲೂಡ್ಸ್ ಡೇಟಾ ಎಕ್ಸ್ಕ್ಲೂಸಿವ್ಲಿ ಅಬೌಟ್ ಇಂಡಿಯನ್ ಸಿಟಿಸನ್ಸ್ ರಿಸೈಡಿಂಗ್ ಇನ್ ಇಂಡಿಯಾ. It created under the Citizenship Rules 2003. It has been associated with issues of internal security and demographic profiling. ಎಷ್ಟು ಕರೆಕ್ಟ್ ಇಲ್ಲಿ? ಮುಖ್ಯವಾಗಿ ಓನ್ಲಿ 2 ಅಂತ ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್. ಯಾಕೆ? NPR ಇದೆಯಲ್ವಾ, ಇಟ್ಸ್ ನಾಟ್ ಕ್ರಿಯೇಟೆಡ್ ಅಂಡರ್ ದಿ ಸೆನ್ಸಸ್ ಆಕ್ಟ್ 1948. ಯಾವ್ದ್ರ ಅಂಡರ್ ಬಂದಿದ್ದು ಇದು? ಅಂಡರ್ ದಿ ಸಿಟಿಜನ್ಶಿಪ್ ರೂಲ್ಸ್ 2003. ಎರಡನೇದು ಸಹ ಇನ್ಕರೆಕ್ಟ್. ಯಾಕಂತಂದ್ರೆ NPR ಇನ್ಕ್ಲೂಡ್ಸ್ ಯೂಶುವಲ್ ರೆಸಿಡೆಂಟ್ಸ್ ಇನ್ ಇಂಡಿಯಾ, ನಾಟ್ ಎಕ್ಸ್ಕ್ಲೂಸಿವ್ಲಿ ಇಂಡಿಯನ್ ಸಿಟಿಸನ್ಸ್. ಯೂಶುವಲ್ ರೆಸಿಡೆಂಟ್ಗಳು, ಭಾರತದ ನಿವಾಸಿಗಳು ಬೇರೆ, ನಾಗರಿಕರು ಬೇರೆ ಅಲ್ವಾ. ಹಾಗಾಗಿ ಯೂಶುವಲ್ ರೆಸಿಡೆಂಟ್ಸ್ ಗಳನ್ನ ಇದು ಒಳಗೊಳ್ಳುತ್ತೆ. 3ನೇದು ಮತ್ತೆ 4ನೇದು ಕರೆಕ್ಟ್ ಆದ ಸ್ಟೇಟ್ಮೆಂಟ್. ಮುಂದಿನದು, ವಿತ್ ರೆಫರೆನ್ಸ್ ಟು ದಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಕನ್ಸರ್ನಿಂಗ್ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. FATF's recent report officially recognized state-sponsored terrorism as a global threat for the first time. ಹೌದಾ, ಫಸ್ಟ್ ಟೈಮ್ ಅವರು ಸ್ಟೇಟ್ ಸ್ಪಾನ್ಸರ್ ಟೆರರಿಸಮ್ ಅನ್ನ ಗ್ಲೋಬಲ್ ಥ್ರೆಟ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. India played a significant role in shaping this report, particularly in relation to Pakistan's involvement in terror financing. ಹೌದಾ, ಭಾರತ ಒಂದು ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದೆ ಇದರಲ್ಲಿ. Countries placed on the FATF blacklist are restricted from conducting any diplomatic engagements with UN member states. ನಾವೇನ್ ಅನ್ಕೊಂಡಿದ್ವಿ ಅಥವಾ ಏನ್ ಹೇಳಿದ್ವಿ ಅಲ್ಲಿ ನೆನಪಿದ್ಯಾ? ಬ್ಲಾಕ್ ಲಿಸ್ಟ್, ಗ್ರೇ ಲಿಸ್ಟ್ ಅನ್ನೋದೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಫಿನಾನ್ಷಿಯಲ್ ರೆಸ್ಟ್ರಿಕ್ಷನ್. ಇಲ್ಲೇನ್ ಹೇಳ್ತಾ ಇದ್ದಾರೆ? ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಅದು ಡಿಪ್ಲೊಮ್ಯಾಟಿಕ್ ಬೇರೆ. ಡಿಪ್ಲೊಮ್ಯಾಟಿಕ್ ಅಂದ್ರೆ ರಾಜತಾಂತ್ರಿಕವಾಗಿ ಯಾವುದೇ ದೇಶದ ಜೊತೆ ಸಂಬಂಧಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ, ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 2. 1 and 2 ಆರ್ ಕರೆಕ್ಟ್. 3ನೇದು ಇನ್ಕರೆಕ್ಟ್. ಯಾಕೆ? ಬ್ಲಾಕ್ ಲಿಸ್ಟ್ ಅಫೆಕ್ಟ್ ಆಕ್ಸೆಸ್ ಟು ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮ್ಸ್ ಅಲ್ವಾ. ಆರ್ಥಿಕವಾಗಿ ಕೆಲವು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ, ನಾಟ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್. ರಾಜತಾಂತ್ರಿಕವಾಗಿ ಯಾವುದೇ ಒಂದು
ಅಪಾಯ ಅಥವಾ ಯಾವುದೇ ಒಂದು ಅದು ಇಂಡೈರೆಕ್ಟ್ ಆಗಿ ಆಗ್ಬಹುದು. ಡೈರೆಕ್ಟ್ ಆಗಿ ಡಿಪ್ಲೊಮ್ಯಾಟಿಕ್ ಆಗಿ ಯಾವುದೇ ಒಂದು ಪರಿಣಾಮ ಎದುರಾಗೋದಿಲ್ಲ. ಬ್ಲಾಕ್ ಲಿಸ್ಟಿಗೆ ಸೇರಿಸಿದ ಮೇಲೆ ಬೇರೆ ಬೇರೆ ದೇಶಗಳು ಅವರಿಗೆ ಬಿಟ್ಟಿರುತ್ತವೆ ಅಷ್ಟೇ. ರಿಸ್ಟ್ರಿಕ್ಷನ್ಸ್ ಹಾಕೋದು ಬಿಡೋದು ಬೇರೆ ದೇಶಗಳಿಗೆ ಸಂಬಂಧಪಟ್ಟಿರುತ್ತೆ. ಇಂಡೈರೆಕ್ಟ್ ಅಂತ ಎಫೆಕ್ಟ್ ಅಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದು. ಡೈರೆಕ್ಟ್ ಆಗಿ ಅವರಿಗೆ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಮಿಸ್ ಆಗುತ್ತೆ, ರಿಸ್ಟ್ರಿಕ್ಷನ್ಸ್ ಆಗುತ್ತೆ ಅನ್ನೋದು ಸರಿಯಲ್ಲ. ಹಾಗಾಗಿ ಫಿನಾನ್ಷಿಯಲ್ ಸಿಸ್ಟಮ್ ಸಕ್ಸಸ್ ಸಿಕ್ಕೋಲ್ಲ ಅಷ್ಟು ಅನ್ನೋದು ಸರಿಯಾದ ಒಂದು ಆನ್ಸರ್ ಅದಕ್ಕೆ. With reference to the evolution of time measurement standards, consider the following statement. The current SI unit of time is based on the radiation frequency of the cesium 133 atom. ಹೌದಾ, cesium clock ಯೂಸ್ ಮಾಡ್ತೇವೆ ಅಂತ ಹೇಳಿದ್ವಿ. Optical atomic clocks are likely to replace cesium based clocks as the global time standards due to their superior precision. ಹೆಚ್ಚು ನಿಖರವಾಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಆಪ್ಟಿಕಲ್ ಅಟಾಮಿಕ್ ಕ್ಲಾಕ್ಗಳು ಸೀಸಿಯಂ ಬೇಸ್ಡ್ ಕ್ಲಾಕ್ ಗಳನ್ನ ರೀಪ್ಲೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಕರೆಂಟ್ಲಿ ಯೂಸಸ್ ಆಪ್ಟಿಕಲ್ ಅಟಾಮಿಕ್ ಕ್ಲಾಕ್ಸ್ ಮೇಂಟೈನ್ಡ್ ಬೈ ದಿ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿ ಫಾರ್ ನ್ಯಾಷನಲ್ ಟೈಮ್ ಕೀಪಿಂಗ್. ನಾವ್ ಯಾವ್ದನ್ನು ಯೂಸ್ ಮಾಡ್ತಾ ಇದ್ದೇವೆ? ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳೋದು ಆಪ್ಟಿಕಲ್ ಅಟಾಮಿಕ್ ಕ್ಲಾಕ್ ಅಂತ. NPL ಇರಬಹುದು, ಆದ್ರೆ ಆಪ್ಟಿಕಲ್ ಅಟಾಮಿಕ್ ಕ್ಲಾಕ್ ನಾವು ಯೂಸ್ ಮಾಡ್ತಾ ಇರೋದು ಅಲ್ಲ. ಹಾಗಾಗಿ 1 and 2 ಆರ್ ಕರೆಕ್ಟ್. 3 is incorrect. India uses cesium based clocks for its time standards maintained by the NPL. With reference to the polycyclic aromatic hydrocarbons in space, consider the following statements. PAHs are believed to have contributed prebiotic chemistry and ಆಗ್ತಾ ಇದೆಯಾ on Earth through extraterrestrial delivery. ಉಲ್ಕೆಗಳು ಬರೋದ್ರಿಂದ ಮತ್ತೆ ಭೂಮಿಯಲ್ಲಿ ಅದು ಬೇರೆ ಬೇರೆ ಜೀವಿಗಳ ಉಗಮಕ್ಕೆ ಕಾರಣ ಆಗಿರಬಹುದು. They represent a minor fraction of the total cosmic carbon, less than 2%. 2% ಗಿಂತ ಕಡಿಮೆ ಕಾರ್ಬನ್ ಅನ್ನ ಇವು ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. The structural stability and survival in high radiation zones aided by a mechanism known as recurrent fluorescence. ಅಲ್ವಾ? ರೆಕರೆಂಟ್ ಫ್ಲೋರಸೆನ್ಸ್ ಏನು, ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? ಓನ್ಲಿ 2. ಯಾವ್ದ್ಯಾವ್ದು? 1 and 3 ಆರ್ ಕರೆಕ್ಟ್. ಎರಡನೇದು ಇನ್ಕರೆಕ್ಟ್. ಯಾಕೆ? ಇದು ಸುಮಾರು 20% ಅಂಶವನ್ನು ಹೊಂದಿರಬಹುದು ಆಲ್ ಕಾಸ್ಮಿಕ್ ಕಾರ್ಬನ್ ಅಲ್ಲಿ, ನಾಟ್ ಮೈನರ್. 2% ಅಲ್ಲ. ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ದ ಯಂಗ್ ಬಾಯ್ ನ್ಯೂ ಟು ದ ಸ್ಕೂಲ್ ಆಫನ್ ಫೇಸ್ಡ್ ಜೀರಿಂಗ್ ಫ್ರಾಮ್ ಸಮ್ ಆಫ್ ಹಿಸ್ ಕ್ಲಾಸ್ಮೇಟ್ಸ್. ಹೊಸ ಒಬ್ಬ ಹುಡುಗ ಶಾಲೆಗೆ ಸೇರ್ಕೊಂಡಿದ್ದ, ಆದ್ರೆ ಜೀರಿಂಗ್ ಅಂತಂದ್ರೆ ಲೇವಡಿ, ಗೇಲಿ ಮಾಡೋದು. ಅವನ ಕ್ಲಾಸ್ಮೇಟ್ಗಳು ಅವನನ್ನ ಲೇವಡಿ ಮಾಡ್ತಾ ಇದ್ರು, ಗೇಲಿ ಮಾಡ್ತಾ ಇದ್ರು. ವಿಚ್ ಮೇಡ್ ಹಿಮ್ ಕಂಟೆಂಪ್ಲೇಟ್ ವೈ ದೇ ಬಿಹೇವ್ ದಟ್ ವೇ. ಅಂತಂದ್ರೆ ಅವನಿಗೆ ಅವಾಗ ಕಂಟೆಂಪ್ಲೇಟ್, ಅವಾಗ ಅವನು ಯೋಚನೆ ಮಾಡ್ತಾ ಇದ್ದ, ಯಾಕೆ ಈ ರೀತಿ ಮಾಡ್ತಾರೆ ಇವರು ಅಂತ. ದಿಸ್ ಬುಲ್ಲಿಂಗ್ ಬಿಹೇವಿಯರ್ ವಾಸಂಟ್ ನ್ಯೂ. ಅವ್ರ ಆತರ ಲೇವಡಿ ಮಾಡೋದು, ಗೇಲಿ ಮಾಡೋದು ಹೊಸದೇನಾಗಿರ್ಲಿಲ್ಲ. ಇಟ್ ಸೀಮ್ಡ್ ಡೀಪ್ಲಿ ಇನ್ಗ್ರೇನ್ಡ್ ಇನ್ ದ ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ಸೀಮ್ಡ್ ಡೀಪ್ಲಿ ಇನ್ಗ್ರೇನ್ಡ್. ಇನ್ಗ್ರೇನ್ ಅಂತಂದ್ರೆ ಏನು? ಡೀಪ್ ರೂಟೆಡ್, ಡೀಪ್ ಸೀಟೆಡ್, ಫಿಕ್ಸ್ಡ್, ಎಂಬೆಡೆಡ್ ಅಂತ ಕರೀತೇವೆ. ಅಂದ್ರೆ ಅವರು ಗುಂಪಿನಲ್ಲಿ ಇರೋರೆಲ್ಲ ಹಾಗೆ ಮೊದಲಿಂದಾನು ಅವ್ರು ಹಾಗೆ ಮಾಡ್ತಾ ಬಂದಿದ್ದಾರೆ. ಡಿಸ್ಪೈಟ್ ದರ್ ಅಟೆಂಪ್ಟ್ಸ್ ಟು ಡಿಸೀವ್ ಹಿಮ್ ಇನ್ ಟು ಬಿಲೀವಿಂಗ್ ದೇ ವರ್ ಫ್ರೆಂಡ್ಲಿ. ಅಂತ ಡಿಸೀವ್ ಅಂತಂದ್ರೆ ಮೋಸ ಮಾಡೋದು, ವಂಚಿಸೋದು. ನಾವೆಲ್ಲ ನಿನ್ ಫ್ರೆಂಡ್ಸೇ ಅಂತ ಅವರು ಬಂದು ಮೋಸ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, their true intentions were almost diaphanous, clear for anyone to see. ನಿಜವಾದ ಅವ್ರ ಉದ್ದೇಶ ಇತ್ತಲ್ವಾ, ವರ್ ಆಲ್ಮೋಸ್ಟ್ ಡಯಾಫೆನಸ್ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಆಗಿತ್ತು, ಪಾರದರ್ಶಕವಾಗಿ ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.